ಆದಿಚುಂಚನಗಿರಿ ಕಾರ್ಯದರ್ಶಿಗಳು ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆಗೆ ಹಾಜರಾಗಿಬಿಟ್ಟು ಕ್ರೈಮ್ ನಂಬರ್ 140/26 ಅಡಿಯಲ್ಲಿ ಒಂದು ಫೋರ್ಜರಿ ಕೇಸು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ಮದು 6 ಎಕರೆ ಜಮೀನನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನು ಕಬಳಿಕೆ ಮಾಡಲಿಕ್ಕೆ ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತು ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನು ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ, ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತ 2ನೇ ಆರೋಪಿ, ಈ ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತು ನರೇಂದ್ರ ಕುಮಾರ್ ಅಂತ, ಇವರು ಎಲ್ಲ ಬ್ರೋಕರ್ಸು ಮತ್ತು ಇದೇ ಥರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಒಂದು ತಂಡ ಅಂತಲೇ ಹೇಳ್ಬೋದು. ಅವ್ರ ಮೇಲೆ ಈ ಕಂಪ್ಲೇಂಟ್ ಬಂದ ಮೇಲೆ ತನಿಖೆ ತೊಗೊಂಡ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ 1ನೇ ಹಂತದಲ್ಲಿ ನಾವು ತಗೋತೀವಿ. ನಂತರ ಇದರಲ್ಲಿ ಗೊತ್ತಾಗುತ್ತೆ ಇವರಿಗೆ ಸಹಾಯ ಮಾಡಿದವರು ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ಸೂ ಕೂಡ ಇದ್ದಾರೆ ಅಂತ. ಹೀಗಾಗಿ ಮಂಜುನಾಥ್ ಟಿ ಅಂತ ದ್ವಿತೀಯ ಸಹಾಯಕ ದರ್ಜೆ ಸಹಾಯಕ, ರಾಘವೇಂದ್ರ ಅಂತಂದು ಹೇಳ್ಬಿಟ್ಟು ರೆಕಾರ್ಡ್ ರೂಮ್ ಅಸಿಸ್ಟೆಂಟು, ಮತ್ತು ಶ್ರೀಕಾಂತ್ ಅಂತ ಬೆಂಗಳೂರು ದಕ್ಷಿಣ ಕಚೇರಿ ರೆಕಾರ್ಡ್ ರೂಮ್, ಮತ್ತು ಜೋಸೆಫ್ ಅಂತಂದು ಹೇಳಿಬಿಟ್ಟು ಇವರು ಕೂಡ ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬರುತ್ತೆ. ಅವ್ರನ್ನೂ ಕೂಡ ನಾವು ನಂತರ ಅರೆಸ್ಟ್ ಮಾಡ್ತೀವಿ. ಹಾಗೆ ನಾವು ಇದರಲ್ಲಿ ಇನ್ನೂ ಡೆಪ್ತಾಗಿ ಇನ್ವೆಸ್ಟಿಗೇಷನ್ ತಗೊಂಡು ಹೋಗಿದಾಗ ನಮಗೆ ಇನ್ನೂ ಸುಮಾರು ಜನದ ಹೆಸರು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಅರುಣ್ ಕುಮಾರ್ ಅಂತ, ಇವನು ವಿಲೇಜ್ ಅಕೌಂಟೆಂಟು, ಬೆಂಗಳೂರು ದಕ್ಷಿಣ ತಾಲೂಕು ವಿಲೇಜ್ ಅಕೌಂಟೆಂಟ್ ಇರ್ತಾರೆ. MP ರವಿ ಅಂತ ಇವರು ಉಪ ತಹಸೀಲ್ದಾರು. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಆರೋಗ್ಯ ಸ್ವಾಮಿಗೆ ಸುಳ್ಳು ವಂಶಾವಳಿ ವೃಕ್ಷವನ್ನು ತಯಾರು ಮಾಡಿಬಿಟ್ಟು ಕೊಡ್ತಾರೆ. ಅದರಲ್ಲಿ ಇವ್ರದ್ದು ಕೂಡ ಪಾತ್ರ ಇರುತ್ತೆ. ಹಾಗೆ ಸತೀಶ್ ಕುಮಾರ್ ಅಂತ ಅವರು ಕೂಡ ಗ್ರಾಮ ಆಡಳಿತಾಧಿಕಾರಿ, ಮತ್ತು ಅರುಣ್ ಕುಮಾರ್ ಮತ್ತು ದೀಪಕ್ ಅಂತ ಈ ಹಿಂದೆ ಉಪ ತಹಸೀಲ್ದಾರ್ ಆಗಿದ್ದರು, ನಾಡ ಕಚೇರಿ ಬೆಂಗಳೂರು ದಕ್ಷಿಣ ತಾಲೂಕು. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಆರೋಗ್ಯ ಸ್ವಾಮಿಗೆ ಸಾಲಾವಳಿ ಚೀಟಿ ಅಂತಂದು ಏನು ಅಲ್ಲಿ ಉಳುಮೆ ಮಾಡ್ತಾರ ಅಂತಂದು ಹೇಳಿಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವೆಲ್ಲನೂ ಕೂಡ ಆರೋಗ್ಯ ಸ್ವಾಮಿ ಅನ್ನೋನು ಮತ್ತು ಜೋಸೆಫ್ ಅಂತಂದು ಫ್ರಾನ್ಸಿಸ್ ಅಂತಂದು ಹೇಳ್ಕೊಂಡ್ಬಿಟ್ಟು ಇವರು ಅದನ್ನು ಸುಳ್ಳು ದಾಖಲಾತಿಯನ್ನು ಗೌರ್ಮೆಂಟ್ ಅಧಿಕಾರಿಗಳಿಂದ ಪಡೆದುಕೊಂಡು ಅದನ್ನು ತೊಗೊಂಡ್ಬಿಟ್ಟು ತಮ್ಮದೇ ಆದ ಒಂದು ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಕೋರ್ಟಲ್ಲಿ ಒಂದು OS ಹೂಡಿ ಅಲ್ಲಿಂದ ಒಂದು ಆರ್ಡರ್ ಮಾಡಿಸ್ಕೊಂಡು ಬಂದುಬಿಟ್ಟು ಈ ಒಂದು 6 ಎಕರೆನ ಕಬಳಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಇದರ ಸಂಬಂಧಪಟ್ಟಂತೆ ನಾವು BGS ಅವರ ಕಂಪ್ಲೇಂಟ್ ಆಧಾರದ ಮೇಲೆ ಈ ಒಂದು ಪ್ರಕರಣ ದಾಖಲು ಮಾಡಿ ಇಲ್ಲಿವರೆಗೂ 17 ಜನ ಆರೋಪಿಗಳನ್ನು ನಾವು ಇದರಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಗೌರ್ಮೆಂಟ್ ಅಧಿಕಾರಿಗಳನ್ನು ಕೂಡ ಇದ್ದಾರೆ ಈ ಒಂದು ತಂಡದಲ್ಲಿ ಅವರಿಗೆ ಭಾಗಿಯಾಗಿ ಅವರಿಗೆ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಡಲಿಕ್ಕೆ. ಇನ್ನೂ ಇದರ ಮೇಲೆ ತನಿಖೆ ನಡೀತಾ ಇದೆ. ಈ ಥರ ಬ್ಯಾಂಗ್ಳೂರು ಸುತ್ತಮುತ್ತಲಿನ ಏನು ಜಮೀನಿದೆ ತುಂಬ ಬೆಲೆ ಬಾಳೋದು, ಅಂಥದ್ರಲ್ಲಿ ನಮ್ಮ ಒಂದು ಗೌರ್ಮೆಂಟ್ ಅಧಿಕಾರಿಗಳನ್ನೇ ಈ ಥರ ಒಂದು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡುವ ಒಂದು ತಂಡದ ಜೊತೆ ಕೈ ಜೋಡಿಸಿ ಈ ಥರ ಎಲ್ಲ ಸರ್ಕಾರಿ ಜಮೀನನ್ನು ಕಬಳಿಸುವುದು ಕಂಡು ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇಂಥ ಒಂದು ತಂಡಕ್ಕೆ ತಕ್ಕ ಪಾಠ ಆಗಬೇಕು. ಹೀಗಾಗಿ ನಾವು ಇವ್ರನ್ನ ಇಲ್ಲಿವರೆಗೂ 17 ಜನನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಇದರಲ್ಲಿ ಹೆಚ್ಚಿನ ಒಂದು ತನಿಖೆ ಅವಶ್ಯಕತೆ ಇದೆ. ತನಿಖೆ ಮುಂದುವರಿಯುತ್ತೆ.